ಹೇಳಮ್ಮ ನೆಕ್ಸ್ಟ್ ಏನು ಮಾಡಬೇಕು? ಕಣ್ಣು ಮುಚ್ಕೊಂತೆ. ನಾನು ಬರ್ತಡೇ ಇದು ಹೇಳ್ತಿರೋ ಟೈಮ್ ಇದೆ, ಈಗಲೇ ಕೊಡಬೇಡಿ. ಇಟ್ಸ್ ಓಕೆ, ಕೊಡಿ. ತೆಗಿಲ ಕೊಡಮ್ಮ, ಕೈ ಕೊಡು. ಮತ್ತೆ ನಿನಗೆ ಗಿಫ್ಟ್ ಕೊಟ್ಬಿಡೈತೆ. ತೆಗಿಲ ತೆಗಿ. ಪಾಲಿಶ್ ಹಾಕ್ಸ್ಕೊಂಬಂದ್ರ? ಹೇಳಮ್ಮ. ತಗೊಂಬಂದಿದ್ದಾರೆ ಚಿನ್ನದ ಎಂತಕ್ಕೆ? ನಿಮ್ಗೆ ಹಾಕೋ ಎಲ್ಲ ಲೂಸ್ ಆಗವೆ ಅಂತ. ತಮಾಷೆ ಮಾಡಬೇಡಿ. ಆಟ ಆಡ್ತೀಯ ಹಂಗೇನೆ. ನೆನ್ನೆನೆ ತಂದೆ ನಿಜ. ಕಾಸಲ್ಲಿಂದ ಬಂತು ನಿಮಗೆ? ನಂದು ಒಂದೈತೆ, ನಾಗಲಕ್ಷ್ಮಿ ಒಂದೈತೆ, ನೀನು ತಗೊಂಡೈತೆ. ಬಿಲ್ಗಳೆಲ್ಲ ಇರ್ತಿತ್ತು. ನಿಜ ಅಮ್ಮ, ನೀವು ಬರ್ತಡೇ ಕೊಡ್ಬೇಕಲ್ಲಮ್ಮ, ಏನಕ್ಕಮ್ಮ ಈಗಲೇ ಕೊಟ್ಬಿಟ್ರಿ? ಹೋಗಿ ಬಿಡು, ಬರ್ತಡೇ ಅವತ್ತೇ ಹಾಕೊಳ್ಳೋದು, ಅಲ್ಲಿವರೆಗೂ ಹಾಕೊಳ್ಳೋದು. ಆಗುತ್ತಾ ಇಲ್ವಾ ಅಂತ ನನಗೆ ಅದಕ್ಕೆ ಡೌಟ್. ಈ ವಿಡಿಯೋನ ನಾನು ನಿಜವಾಗ್ಲೂ ಇವತ್ತು ಹಾಕಲ್ಲ, ಬರ್ತಡೇ ದಿನಾನೇ ಹಾಕ್ತೀನಿ ಈ ವಿಡಿಯೋನ. ಏನು ಬರ್ತಾ ಇಲ್ಲ ಎಲ್ಲ ನನ್ನ ಗಂಡ ನನಗೆ ದಿನ ಹೊಡೆದು ಕಡಲ ನೀರೆಲ್ಲ ಖಾಲಿ ಮಾಡ್ಬಿಡೋಣ, ಎಣ್ಕೋಬೇಡಿ. ಚೆನ್ನಾಗಿದೆ, ಹಾಕೊಂಡು ನೋಡ್ತೀನಿ. ಇಲ್ಲ, ಇದು ಟೈಟ್ ಆಗ್ತಾ ಇದೆ, ಇದಕ್ಕೆ ಲೂಸ್ ಆಗ್ತಾ ಇದೆ, ಇದಕ್ಕೆ ಆಗ್ತಾ ಇದೆ ಚೂರು ಲೂಸು, ಇದಕ್ಕೆ ಆಗ್ತಾ ಇದೆ. ನಿಮ್ಮ ಥರ ಇದೆ, ಆದರೆ ಇದು ಸ್ವಲ್ಪ ನಮ್ಮ ಅತ್ತೆದಕ್ಕಿಂತ ಗ್ರಾಮ್ ಜಾಸ್ತಿ ಐತೆ, ಬಟ್ ಸೇಮ್. ಅಮ್ಮ, ಮಗಳು, ಸೊಸೆ 3 ಜನ ಒಂದೇ ಥರ ಹಾಕೊಳ್ಳಿ ಅಂದ್ಬಿಟ್ಟು ನಾ ಮತ್ತೆ ಕೊಡ್ಸೈತೆ. ಸೊ ಬರ್ಡೇ ದಿನ ಇನ್ನು ಮಿಕ್ಕಿದೆಲ್ಲ ನೋಡಿಸ್ತೀನಿ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಕಾಲ್ ಬೀಳುವ ನಿಮ್ಮ ಮಾವಂಗೆ ಬಿಡೋ, ನಿಮ್ಮ ಮಾವ 2000 ಎಕ್ಸ್ಟ್ರಾ ಕೊಡೈತೆ. ಕೊಟ್ಟಿಲ್ಲ, ಖಾಲಿ ಬಿಡಲ್ಲ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ನೆನ್ನೆನೆ ತಂದಿದ್ದು. ಬರ್ಡೇಗೆ ಇದು 31ನೇ ವರ್ಷದ ಬರ್ತಡೇ. ಇದು 28 ವರ್ಷದ ಬರ್ತಡೇಗೋ ಈ ಮನೇಲಿ ನಮ್ಮ ಮನೆ ಬೆಳ್ಳಿ ಇದು ಚಿನ್ನದ ಕೊಡ್ಸಿದ್ದು. ಅಂದ್ರೆ 28ನೇ ವರ್ಷದ ಬರ್ತಡೇಗೆ ಹಸಿರು ಕಲರ್ ಕೊಡ್ಸಿದ್ರು, ಈಗ ಇದು ಕೊಡ್ಸಿದ್ದಾರೆ. ಮೋಸ್ಟ್ಲಿ ಇದೇನೋ ಆಗಲ್ಲ, ಬಾಳ್ಕೆ ಬರೋದಿಲ್ಲ. ನಂಬಿಕೆ ನಂಗೆ ಚೆನ್ನಾಗಿದೆ, ಅದು ಇದಾಯ್ತು, ಇದಾಗಲ್ಲ ಅನ್ನೋ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆಫ್ ಮಾಡು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇದು ಫಸ್ಟು ನಾನು ಈ ವ್ಲಾಗ್ ಹೇಳಿಬಿಡ್ತೀನಿ ಏನಂತ. ನನ್ನ ಬರ್ಡೇ ದಿನ ಪ್ರಾಣಿಗೆ ಹೋಗಿದ್ವಲ್ಲ, ಅದನ್ನು ಮುಗಿಸ್ಕೊಂಡು ನಾವು ಹೋಟೆಲ್ ಕಡೆ ಬರ್ತಾಯಿದ್ದೀವಿ. ಸೊ ಬರ್ತಾ ತಲಗಟ್ಪುರ ರೋಡಲ್ಲಿ ನಮ್ಮೂರ ಹೋಟೆಲ್ ಅಂತ ಸಿಕ್ತು. ಟ್ರೈ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಹೋಟೆಲ್ ತುಂಬ ಹೈಜೀನ್ ಆಗಿದೆ, ತುಂಬ ಕ್ಲೀನಾಗಿದೆ, ತುಂಬ ದೊಡ್ಡದಾಗಿದೆ. ಬಟ್ ಸೆಲ್ಫ್ ಸರ್ವಿಸ್ ನಾವೇ ಇಸ್ಕೊಳ್ಬೇಕು. ನಾನು ಸೌತ್ ಇಂಡಿಯನು, ನಮ್ಮ ಯಜಮಾನ್ರು ನಾರ್ತ್ ಇಂಡಿಯನ್ ತೊಗೊಂಡ್ರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ಪದೇ ಅವತ್ತೊಂದು 10 ಸಲ ಹೇಳಿದ್ವಿ ಚೆನ್ನಾಗಿತ್ತು ಅಂತ. ಯಾಕಂದರೆ ಪ್ರೈಸು ಕಡಿಮೆ ಇತ್ತು, ಬಟ್ ಟೇಸ್ಟು ಚೆನ್ನಾಗಿತ್ತು. ಮತ್ತು ಅಲ್ಲಿರೋ ಬೋರ್ಡ್ಸ್ ನೋಡ್ತಾ ಇದ್ವಿ ಎಲ್ಲ, ಪ್ರತಿಯೊಬ್ಬರು ಕ್ಯಾಪ್ಸ್ ಹಾಕಿದ್ರು, ಗ್ಲೌಸ್ ಹಾಕಿದ್ರು, ತುಂಬ ಹೈಜೀನ್ ಆಗಿತ್ತು. ನೋಡಿ, ಇದು ರೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ. ನಮ್ಮೂರ ಹೋಟೆಲ್ ತುಂಬ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಈವ್ನಿಂಗ್ ಕೇಕ್ ಬೇಕಲ್ವಾ, ಕೇಕ್ ಏನು ಚಿಕ್ಕ ಪಾಪುನ ಕೇಕ್ ಕಟ್ ಮಾಡಬಾರ್ದು. ನನಗೆ ಇಷ್ಟೇ ಏಜ್ ಆದರೂ ಕೂಡ ಒಂದು ಪುಟ್ಟ ಕೇಕ್, ಒಂದು ಅರ್ಧ kg ಕೇಕಾದ್ರು ಕಟ್ ಮಾಡ್ತೀನಿ. ಸೊ ನಮ್ಮ ಹತ್ರ ಇದೆ ಅಂದಮೇಲೆ ಸೆಲೆಬ್ರೇಟ್ ಮಾಡಲು ತಪ್ಪೇನಿಲ್ಲ ಅಲ್ವಾ. ಒಂದು ಕೇಕ್ ತೊಗೊಳ್ಳೋ ಅಷ್ಟು ಏನೋ ಕಷ್ಟ ಇಲ್ಲ ಅಲ್ವಾ. ಸೊ ಅದಕ್ಕೆ ಮನೆಗೆ ಹೋಗಿ ಟಯರ್ಡಾಗಿ ಹೋಗಿದ್ವಿ, ಇನ್ನು ಹೆಂಗೆ ತರೋಕ್ಕಾಗುತ್ತೆ ಅಂದ್ಬಿಟ್ಟು ಹೋಗ್ತಾ ಹಾಗೇ ಕೇಕ್ ತೊಗೊಂಡು ನಾವು ಮನೆ ಕಡೆ ಓಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಂಗಳವಾರ ನನ್ನ ಬರ್ಡೇ ಬಿದ್ದಿದ್ದ ಕಾರಣ ಎಗ್ಲೆಸ್ಸು ಹುಡ್ಕಕ್ಕೆ ದೊಡ್ಡ ತಲೆನೋವು ಬಂದುಬಿಡ್ತು. 3-4 ಕಡೆ ಹುಡುಕಿದ್ವಿ, ಕೊನೆಗೆ ಕೇಕ್ ವಾಲಾಗಿ ಬಂದ್ವಿ. ಇಲ್ಲಿ ಇದ್ದೇ ಇರುತ್ತೆ, ಬಟ್ ಕಾಸ್ಟ್ಲಿ ಎಗ್ಲೆಸ್ ಬಂದುಬಿಟ್ಟು. ಎಗ್ಗಿರೋ ಸ್ವಲ್ಪ ಕಡಿಮೆ ಇರುತ್ತೆ, ಮತ್ತು ಟೇಸ್ಟು ಸುಮಾರಾಗಿರುತ್ತೆ, ಮತ್ತು ಡಿಸೈನ್ಸ್ ಕೂಡ ಅಷ್ಟೊಂದು ಚೆನ್ನಾಗಿರೋಲ್ಲ. ಯಾಕಾದರೂ ಈ ಬರ್ಡೇ ನಾವು ನಾನ್ ವೆಜ್ ತಿಂದಿರೋ ದಿನ ಬರುತ್ತಾ ಅನಿಸ್ಬಿಡುತ್ತೆ. ಸೊ ಫಸ್ಟ್ ನೋಡಿಸಿದ ವೀಡಿಯೋ ಬಂದುಬಿಟ್ಟು ನಮ್ಮ ಮತ್ತೆ ನನಗೋಸ್ಕರ 2 ತಿಂಗಳು ಮುಂಚೆನೇ 1 ಗ್ರಾಮಲ್ಲಿ ಒಂದು ರಿಂಗ್ ಕೊಡಿಸಿದ್ರು. 1 ಗ್ರಾಮ್ 2 ಗ್ರಾಮ್ ಅನ್ನೋದೆಲ್ಲ ಲೆಕ್ಕಕ್ಕಿಲ್ಲ, ಪ್ರೀತಿಯಿಂದ ಕೊಡಿಸಿದ್ರಲ್ಲ ಅಷ್ಟೇ ಇಂಪಾರ್ಟೆಂಟು.
ಅರ್ಥ ಇಲ್ಲ ಅಲ್ಲಿ. ಇದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದು ನಮಗೂ ಮತ್ತೆ ಓನರ್ಗೂ ಜಗಳ ಆಗೋಯ್ತು. ಅದಕ್ಕೆ ಓನರು ಮನೆಯಿಂದ ಆಚೆ ಹಾಕಿದ್ದಾರೆ. ಅಂದ್ರೆ ಆಲ್ರೆಡಿ ಮನೆ ಖಾಲಿ ಮಾಡ್ಬಿಟ್ರ? ಇವಾಗ ನಮ್ಮ ಹತ್ರ ಮನೆನೇ ಇಲ್ಲ. ನಾವು ಬೀದಿ ಕ್ಷಮಿಸಿ ಅಕ್ಕ, ಇವ್ರಿಗೆಲ್ಲ ಒಳ್ಳೆ ಮನೆ ಅಂತಾನೆ ಕೊಡ್ತೀವಿ. ಒಳ್ಳೇದೇ, ಆದ್ರೆ ಓನರ್ ಸರಿ ಇಲ್ಲ. ಇನ್ನೇನ್ ಮಾಡೋದು? ಅಲ್ಲ, ಮಾತಾಡಿ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಮನೆ ಖಾಲಿ ಮಾಡಿಸ್ಬಿಟ್ಟಿದ್ಯಲ್ಲ. ನೀವೇನಾದ್ರು ದಾರಿ ತೋರಿಸ್ಬೇಕು. ನೀವ್ ಎಲ್ಲಿಗೆ ಹೇಳ್ತೀರೋ ಅಲ್ಲಿಗೆ ಬಂದ್ಬಿಟ್ಟು ಈ ಕೆಲ್ಸನ ನೀನ್ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ಇಟ್ಟು ಇಷ್ಟು ಬೇಗ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸರ್ ನಮಸ್ತೆ, ಇವರೇ ಭೂಮಿಕಾ ಅಂತ, ಒಳ್ಳೆಯವರು. ಅದಕ್ಕೆ ಬಾಡಿಗೆ ಕೊಟ್ಟಿದ್ದು. ಗೌತಮ್ ಸರ್, ನೀವು ಎದುರುಗಡೆ ಮನೆಗೆ ರಸೂರು ಕಾಪಿರೈಟ್ ಇಶ್ಯೂ ಬರ್ಬೋದು ಅಂತ ಡೌಟ್ ಬರ್ತೈತೆ. ಯಾಕಂದರೆ ನಾವು ಸೀರಿಯಲ್ ಹಾಕಿದ್ದೀವಿ, ನಾವು ಗಮನನೇ ಕೊಟ್ಟಿಲ್ಲ ಬರ್ತಡೇ ಖುಷೀಲಿ. ಫುಲ್ ಕ್ಲೀನಾಗಿ ಸೌಂಡ್ ಕೇಳಿಸ್ತೈತೆ. ಸೊ ಆ ಸೌಂಡು ಯೂಟ್ಯೂಬಲ್ಲಿ ಬರ್ಬೋದಾ ಬೇಡವಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಹಂಗೇನಾದ್ರು ಬರಬಾರ್ದು ಅನ್ನೋ ಥರ ಇದ್ದರೆ ಅದನ್ನು ಮ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪ್ಲ್ಯಾನ್ ಮಾಡಿ ಹೆಂಗಾರು ಮಾಡಿ ನಾನೇ ಮ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಾ ಆಗಿರಲಿ, ನಾವು ಮನೆ ಹತ್ತಿರದೆಲ್ಲ ಕೇಳಿಸ್ಲಿ ಅಂತ ಪ್ಲ್ಯಾನ್ ಮಾಡಿದೆ. ನೋಡಿದ್ರೆ ಇವಾಗ ನೋಡ್ತಾ ಇದ್ದೀನಿ. ನಾನು ಅವತ್ತೇ ಐಡಿಯಾ ಮಾಡಿ ಕೊಟ್ಬಿಡ್ಬೇಕಾಗಿತ್ತು, ಮ್ಯೂಟ್ ಮಾಡಬೇಕಾಗಿತ್ತು. ಸೊ ಇವತ್ತಾಗಿಲ್ಲ, ಇಟ್ಸ್ ಓಕೆ. ಸೊ ನೋಡಿ, ಎಂಜಾಯ್ ಮಾಡಿ. ಏನಾರು ಡಿಸ್ಟರ್ಬ್ ಆಗಿದ್ರೆ ಐ ಆಮ್ ಸಾರಿ. ನಮ್ಮ ಯಜಮಾನ್ರು ಕೂಡ ವೀಡಿಯೋ ಮಾಡಿಕೊಡ್ತಾಯಿದ್ರು, ನಾನು ಟ್ರೈಪಾಡಲ್ಲಿ ಕೂಡ ಹಾಕಿದ್ದೆ. ಸೊ ವೀಡಿಯೋ ಮಾಡ್ಕೊಡೋರು ಯಾರು ಇಲ್ವಲ್ಲ, ಅತ್ತೆಗೆ ಮಾಡೋಕ್ಕೆ ಬರೋಲ್ಲ, ನಮ್ಮ ಮಾವನಿಗೂ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ ವೀಡಿಯೋಸ್ ಎಲ್ಲ. ನಮ್ಮ ಮೀಟು ನೋಡಿದ್ರೆ ಹೆಂಗೆ ಕೂತ್ಕೊಂಡಿದ್ದಾಳೆ. ನಮಗೆ ಒಂದು 4 ಇಯರ್ಸಿಂದ ನಮ್ಮ ಬರ್ಡೇಗೆ 3 ಇಯರ್ಸಿಂದ ನಮ್ಮ ಜೊತೆನೇ ಇದ್ದಾಳೆ. ಅವಳಿಗೆ ಯಾರು ಬರ್ತಡೇ ಮಾಡಿಕೊಂಡ್ರೆ ಅವಳು ಬರೋದೇ ಇಲ್ಲ. ನಾನಾಗ್ಬೋದು, ನಿಮ್ಮ ಯಜಮಾನ್ರು ಆಗ್ಬೋದು, ಯಾರು ಬರ್ತಡೇ ಮಾಡಿಕೊಂಡ್ರು ಬರೋಲ್ಲ ಅವಳು. ಅವಳಿಗೊಂಥರ ಕೋಪ ಬರುತ್ತೆ. ಈ ಕೋಪನೋ ಇಲ್ಲ ಭಯ ಪಡ್ಕೋತಾಳೋ ಕೇಕ್ ನೋಡಿದ್ರೆ, ಇಲ್ಲ ಅದು ಲೈಟರ್ ಇದೆ, ಏನಪ್ಪ ಅದು ಬ್ಲಾಸ್ಟರ್ ಅಲ್ಲ, ಅದೇ ಗೊತ್ತಿಲ್ಲ, ಬ್ಲಾಸ್ಟರ್ ಅಲ್ಲ, ಅದಕ್ಕೇನಂತಾರಪ್ಪ, ನಾವು ಕ್ಯಾಂಡಲ್ ಹಚ್ತೀವಲ್ಲ, ಶಾಪ್ ಏನೋ ಬಾಯಿಗೆ ಬರ್ತಿಲ್ಲ ನನಗೆ. ಸೊ ಅದನ್ನು ಹಾಕ್ತೀವಲ್ವ, ಅದು ಬೈಕು ಏನೋ ಗೊತ್ತಿಲ್ಲ. ಅವಳು ಸೈಡಲ್ಲಿ ಒಂದು ಕಡೆ ಕುತ್ಕೊಬಿಡ್ತಾಳೆ. ನಾವು ಡಿಸ್ಟರ್ಬ್ ಮಾಡೋಲ್ಲ, ಆರಾಮಾಗಿ ಇದ್ಬಿಡಲಿ ಅಂತ ಬಿಟ್ಬಿಡ್ತೀವಿ. ಇನ್ನೊಂದು ಹೇಳಬೇಕು ಅಂದರೆ, ನಾವು ಈ ಕ್ಯಾಂಡಲ್ ಹಚ್ತೀವಲ್ಲ ಲೈಟ್ದು, ನಂಗೆ ಬಾಯಿಗೆ ಬರ್ತಾಯಿಲ್ಲ ಅದೇನಂತ. ಸೊ ಅದ್ರದ್ದು ಕಿಡಿಗಳೆಲ್ಲ ಕೇಕ್ ಮೇಲೆ ಬೀಳುತ್ತೆ. ಸೊ ಆದಷ್ಟು ನೋಡಿಕೊಂಡು ಇನ್ನು ಮುಂದೆ ಯೂಸ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಅಣಿಸಿದ್ರು ಓಕೆ ಅನಿಸುತ್ತೆ. ಯಾಕಂದರೆ ನಾನು ಸೈಡ್ಗೆ ಇಟ್ಬಿಟ್ಟು ಅಣಿಸಿದ್ದು, ಬೇಕಾದ್ರೆ ನೀವು ವಿಡಿಯೋ ನೋಡಿ. ಬಟ್ ಹಂಗೂ ಅದರಲ್ಲಿರೋ ಕಿಡಿಗಳೆಲ್ಲ ಸ್ವಲ್ಪ ಕೇಕ್ ಮೇಲೆ ಬಿದ್ದಿತ್ತು. ಅದಕ್ಕೆ ನಾನು ಟಿಶ್ಯೂ ಪೇಪರ್ ತೆಗೆಸ್ಕೊಂಡು ಆ ಮೇಲ್ಗಡೆ ಇರೋ ಕಿಡಿ ಎಲ್ಲ ತೆಗೆದ್ಬಿಟ್ಟೆ. ಯಾಕಂದರೆ ಮೊದಲೇ ಕೇಕ್ ಅನ್ನೇ ಇಲ್ಲದೆ ಅದರಲ್ಲಿ ನಾವು ಇನ್ನೂ ಅದೆಲ್ಲ ಆ ಥರ ಪಟಾಕಿ ಬಿದ್ದಿರೋದು, ಕೆಮಿಕಲ್ಸು ಇದನ್ನೆಲ್ಲ ತಿಂದಾಗ ಇನ್ನೂ ಅನ್ಹೆಲ್ದಿ ಆಗುತ್ತೆ ಅಂದ್ಬಿಟ್ಟು ತೆಗೆದುಬಿಟ್ಟು ಕೇಕ್ನ ಕಟ್ ಮಾಡಿದ್ದೀನಿ. ಸೊ ಸಿಂಪಲ್ಲಾಗೆ ನನ್ನ ಫ್ಯಾಮಿಲಿ ಜೊತೆ ಚಿಕ್ಕದಾಗಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ದೇವರು ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ವರ್ಷ ಕೇಳ್ಕೊತಿದ್ದೀನಿ. ಈ ವರ್ಷನಾದರೂ ಈಡೇರಿಸಲಿ ಅಂತ ದೇವ್ರ ತಾವು ಕೇಳ್ಕೊತಾ ಇದ್ದೀನಿ. ಸೊ ಹೀಗೆ ಚಿಕ್ಕದಾಗೆ ಒಂದು ಪುಟ್ಟ ಆಸೆ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ರು. ದೇವಸ್ಥಾನಕ್ಕೆ ಹೋಗಿ ಪ್ರಾಣಿ ಮುಗಿಸ್ಕೊಂಡು ಬಂದು ಈವ್ನಿಂಗ್ ಕೇಕ್ ಕಟ್ ಮಾಡಿದ್ವಿ. ಸ್ನ್ಯಾಕ್ಸ್ ಅಂತ ನಾವು ಹೊರಗಡೆ ಹೋಟೆಲ್ಗೇನು ಹೋಗಿಲ್ಲ. ಬೆಳಗ್ಗೆನೇ ನಾನು ಅವಲಕ್ಕಿ ಉಪ್ಪಿಟ್ಟು ಮತ್ತು ರಸಮ್ ಮಾಡಿಟ್ಟು ಹೋಗಿದ್ದೆ.
ಸೊ ಏನಂದರೆ ರಸಮ್ ಸ್ವಲ್ಪ ಇತ್ತು. ಹೊರಗಡೆಯಿಂದ 2 ಗೋಬಿ ನೂಡಲ್ಸು ತಾತಂಗೆ ಮಸಾಲೆ ದೋಸೆ ಎಲ್ಲ ತಂದುಬಿಟ್ಟಿದ್ವಿ. ಸೊ ಅದನ್ನು ನಾವು ಶೇರ್ ಮಾಡ್ಕೊಂಡ್ವಿ. ಬೇರೆ ಏನು ಅಡುಗೆ ಮಾಡಿಲ್ಲ. ಮನೇಲಿ ಇದ್ದಿದ್ದು ಊಟ ಇದು ಎಲ್ಲ ಶೇರ್ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಯಾವಾಗಾದ್ರು ಹೋಟ್ಲಿಗೆ ಹೋದ್ರೆ ಆಯಿತು ಅಂತ ಮಧ್ಯದಲ್ಲಿ ತಿಂತಾನೆ ಇರ್ತೀವಿ. ಸ್ವೀಟು ಮಾಡಿಲ್ಲ, ಯಾಕಂದರೆ ದಸರಾ ಹಬ್ಬಕ್ಕೆ ತುಂಬಾ ಸ್ವೀಟ್ಸ್ ಎಲ್ಲ ಮನೇಲೇ ಇತ್ತು. ಇನ್ನೂ ಏನು ಸ್ವೀಟ್ಸ್ ತಿನ್ನೋದಂದ್ಬಿಟ್ಟು ನಾನು ಸ್ವೀಟ್ ಮಾಡಿಲ್ಲ. ಸ್ವಲ್ಪ ದಿನ ಆಟೆಯ ಈ ನೋವನ್ನ ನಾನು ಹೆಂಗೋ ತಡ್ಕೋತೀನಿ. ಏನನ ಈ ನೋವು ನಿಮಗಾಗ್ಬಿಟ್ಟಿದ್ರೆ ನಿಮ್ಗೆ ಅದೆಷ್ಟು ಸಂಕಟ ಆಗಿರ್ತಿತ್ತು, ಅದೆಷ್ಟು ನೋವು ಅನುಭವಿಸ್ಬೇಕಾಗಿರ್ತಿತ್ತು. ಮೊದಲೇ ನಿಮ್ಮ ಕೈ ಎಲ್ಲ ಮಕ್ಕಳು ಒಂದು ದಯ ಅನ್ನಿಸ್ತದೆ. ನಂಗೆ ಏನೂ ಆಗಿಲ್ವಲ್ಲ, ನಂಗೆ ಸಾಕು. ಫಸ್ಟ್ ನಮ್ಮ ಅಪ್ಪ ಅಮ್ಮನ್ನ ಮಿಸ್ ಮಾಡ್ಕೋತಿದ್ದೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮನಿಗೆ. ಯಾಕಂದರೆ ನನ್ನ ಓದಿಸಿ ಕಷ್ಟಪಟ್ಟು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ನನ್ನದು ಎಲ್ಲ ತಂದೆ ತಾಯಿನೂ ಕಷ್ಟಪಟ್ಟಿರ್ತಾರೆ, ನಮ್ಮ ಅಪ್ಪ ಅಮ್ಮ ಅಂತ ಏನಲ್ಲ, ನಮ್ಮನ್ನ ಕಷ್ಟಪಟ್ಟು ಓದಿಸಿ ಬೆಳೆಸಿದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನನ್ನ ಲೈಫಲ್ಲಿ ಬಂದಿರೋದು ನಮ್ಮ ಯಜಮಾನ್ರು. 20 ವರ್ಷ ಅಪ್ಪ ಅಮ್ಮನ ಜೊತೆ ಇದ್ದರೆ, ಈಗ 11 ಇಯರ್ಸ್ ಗಂಡನ ಜೊತೆ ಇದ್ದೀನಿ. ಗಂಡ ಹಾಗೆ ಹೇಗಿರಬೇಕು ಹಾಗಿದ್ದಾರೆ, ಒಬ್ಬ ಫ್ರೆಂಡಾಗಿ ಹೇಗಿರಬೇಕು ಆಗಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ನನಗೆ ಒಂಥರ ನಾನೇನು ವರ್ಷಾನುಗಟ್ಲೆ ಅವ್ರನ್ನ ಪ್ರೀತಿ ಮಾಡಿಲ್ಲ, ಜಸ್ಟ್ 3 ಮಂತ್ಸ್ ಅಷ್ಟೇ ಪ್ರೀತಿ ಮಾಡಿದ್ದು ನಾವು ಒಬ್ರಿಗೊಬ್ರು. ಅಷ್ಟಾಗಿ ಏನೂ ಅರ್ಥ ಮಾಡ್ಕೊಂಡಿರಲಿಲ್ಲ. ಮದುವೆ ಆದಮೇಲೆ ಹೇಗಿರಬೇಕು, ಏನು ಎತ್ತ ಜಗಳಗಳಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ನಾವು ಅರ್ಥ ಮಾಡ್ಕೊಳ್ಳೋದು. ಮದುವೆಗೆ ಮುಂಚೆ ಎಲ್ಲ ಅದು ಲೆಕ್ಕಕ್ಕಿಲ್ಲ. ಮದುವೆ ಆದಮೇಲೆ ಹೇಗಿದ್ವಿ ಅನ್ನೋದು ಅದು ರಿಯಲ್ ಟಾಸ್ಕ್ ಬರೋದು. ಮದುವೆಗೆ ಮುಂಚೆ ಅದು ಲೆಕ್ಕಕ್ಕೆ ಇಲ್ಲ. ಈ ಮನುಷ್ಯ ಹೇಗೆ ಏನು ಅಂತ ಅಷ್ಟೇ ಗೊತ್ತಿರುತ್ತೆ ಹೊರತು ಹೇಗಿರಬೇಕು, ಹೇಗೆ ನಡೆಯುತ್ತೆ ನಮ್ಮ ಸಂಸಾರ, ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು ನನ್ನ ಕುಟುಂಬನ ಅಂತ ಅವಾಗ ಗೊತ್ತಾಗುತ್ತೆ. ಅದಾದಮೇಲೆ ನಮ್ಮ ಅತ್ತೆಗೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ. ಯಾಕಂದರೆ ನನ್ನ ಕಷ್ಟ ಸುಖದಲ್ಲೆಲ್ಲ ನನ್ನ ಜೊತೆ ಇದ್ದಾರೆ. ಅತ್ತೆಯಾಗಿ ಕೆಲವೊಂದು ಸಲ ಏನು ಹೇಳಬೇಕು ಹೇಳಿದ್ದಾರೆ, ಬಟ್ ತಾಯಿ ಸ್ಥಾನದಲ್ಲಿ ಕೂಡ ಜಾಸ್ತಿ ನಿಂತು ನನ್ನ ಚಿಕ್ಕ ಪುಟ್ಟ ಆಸೆ ನಮ್ಮ ಯಜಮಾನ್ರು ಹೇಗೆ ಈಡೇರಿಸ್ತಾರೋ ಅದಕ್ಕಿಂತ ಜಾಸ್ತಿನೇ ನಮ್ಮ ಅತ್ತೆ ಈಡೇರಿಸಿ ನನ್ನ ನೋಡ್ಕೋತಾರೆ. ನಮ್ಮ ಮಾವ ಕೂಡ ಅಷ್ಟೇ. ಮೇಯ್ನ್ ನಮ್ಮ ಮಾವಂಗೆ ಹೇಳ್ಬೇಕಾದ್ರೆ ನಾನು ಅಡುಗೆ ವಿಷಯದಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಒಂದು ಮಾತು ಹೇಳಿದ್ರೆ ಕೂಡ ಆಗಲ್ಲ ಅನ್ನೋ ಗಂಡಸು, ನಾನು ಕೆಲಸ ಮಾಡ್ತೀನಿ ಅನ್ನೋದರಪ್ಪ ಅದು ಅಲ್ದಿರ ಮಾವ ಅಂತ ಯಾವತ್ತೂ ತೋರಿಸಿಲ್ಲ. ನಮ್ಮ ಮಾವ ಹೆಲ್ಪ್ ಮಾಡ್ತಾರೆ, ನಮ್ಮ ಅತ್ತೆನೂ ಮಾಡ್ತಾರೆ. ಸೊ ಈ ಕುಟುಂಬ ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮ ಮೀಟು ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ 3 ವರ್ಷದಿಂದ ನಮ್ಮ ಫ್ಯಾಮಿಲಿಗೆ ಬಂದಿದ್ದಾಳೆ. ಒಂದು ಮಗು ಥರ ನಮ್ಮ ಜೊತೆ ಇದ್ದಾಳೆ. ಅರ್ಥ ಮಾಡ್ಕೊತಾಳೆ, ನಮ್ಮನ್ನು ಪ್ರೀತಿ ಮಾಡ್ತಾಳೆ, ನಮಗೆ ಪ್ರೀತಿ ಕೊಡ್ತಾಳೆ. ನಾವೀಗಿರುವ ಸಿಚುವೇಷನಲ್ಲಿ ನಿಮಗೂ ಗೊತ್ತು, ಏನೋ ಒಂದಿಲ್ಲ ಅಂತ ಕೊರಗು ಒಳಗಡೆ ಇರುತ್ತೆ. ಬಟ್ ಅದನ್ನೆಲ್ಲ ತೀರಿಸ್ತಾರದು ನಮ್ಮ ಮೀಟು. ಸೊ ನಮ್ಮ ಬಾಳಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೀಟು ಅಂತ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಯಾರು ನನ್ನ ಜೆನ್ಯೂನಾಗಿ ಸಪೋರ್ಟ್ ಮಾಡ್ತಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಸೊ ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಹಾಕಿದ್ದೀನಿ. ಸೊ ಸಪೋರ್ಟ್ ಮಾಡಿ. ನೋಡಿ ನಮ್ಮ ಮೀಟುಗೆ ಮುದ್ದು ಮಾಡ್ತಿದ್ದಾರೆ, ತಮಾಷೆ ಮಾಡ್ತಿದ್ದಾರೆ. ಅವಳು ಒಂಥರ ನಮಗೆ ಮುದ್ದು ಮಗು ಥರ ನಮ್ಮ ಮನೇಲಿ. ಅವಳು ಬಿಟ್ಟರೆ ನೆಕ್ಸ್ಟ್ ನಾನೇ. ನಂಗೆ ಬಿಟ್ಬಿಟ್ಟಾಗೆ ಮುದ್ದು ಮಾಡೋದು ಹೀಗೆಲ್ಲ. ಮುದ್ದು ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಏನೇ ಚಿಕ್ಕದು ಕೇಳಿದ್ರು ನನಗೆ ಕೊಡಿಸ್ತಾರೆ. ಅದಕ್ಕೆ ನಾನು ದೊಡ್ಡದು ಕೇಳಲ್ಲ. ರಿಂಗೂ ಅಷ್ಟೇ, ಅದು ಎಷ್ಟು ದುಡ್ಡು ಎಷ್ಟು ಗ್ರಾಮ್ ಲೆಕ್ಕಕ್ಕಿಲ್ಲ, ಪ್ರೀತಿಯಿಂದ ಕೊಡಿಸಿದಾರ. ನನಗೆ ಗೊತ್ತಿದ್ದಾರೆ ಸರ್ಪ್ರೈಸಾಗಿ ಕೊಡಿಸಿದಾರ. ಅದು ತುಂಬ ಖುಷಿಯಾಗುತ್ತೆ. ಸೊ ನಮ್ಮ ಯಜಮಾನ್ರಿಗೆ ಈ ಥರ ಎಲ್ಲ ಗೋಲ್ಡು ಬಟ್ಟೆಲ್ಲ ಕೊಡ್ಸೋಕೆ ಬರೋಲ್ಲ. ನಾನು ಕೇಳಿದ್ರೆ ಕರ್ಕೊಂಡೋಗಿ ಕೊಡಿಸ್ತಾರೆ. ಆ ಥರ ಪರ್ಸನ್ ಅವರು. ನಮ್ಮ ಅತ್ತೆ ಹಂಗಲ್ಲ, ಬಟ್ಟೆ ಕೊಡಿಸಲ್ಲ. ಬಟ್ ಈ ಥರ ಗೋಲ್ಡ್ ಏನಾದ್ರು ಇದ್ದರೆ ಅಥವಾ ದುಡ್ಡಿದ್ದರೆ ಪಾಪ ಇರೋದೆಲ್ಲ ಕಮಿಟ್ಮೆಂಟ್ ಕೊಟ್ಟೋಗುತ್ತೆ, ಇದ್ದರೆ ಕೊಡಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಉಂಗುರ ಕೊಡ್ಸೋದಕ್ಕೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.